ಹಲೋ ಎವ್ರಿವನ್, ಜಸ್ಟ್ ಎದ್ದಿದ್ದೀನಿ. ಇವತ್ತು ಸ್ಯಾಟರ್ಡೆ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಎವ್ರಿವನ್. ಸೂರ್ಯನೇ ಕಾಣ್ತಾ ಇಲ್ಲ ಅಲ್ವಾ? ಟೈಮ್ 8:30 ಆಗಿಬಿಟ್ಟಿದೆ. ಇವತ್ತು ಸೆಕೆಂಡ್ ಸ್ಯಾಟರ್ಡೆ ಆಗಿರೋದ್ರಿಂದ ಸ್ವಲ್ಪ ಲೇಟಾಗಿ ಎದ್ದಿದ್ದೀನಿ. ಹೇಳೋವಾಗ ಒಂದು 8:30 ಆಗಿತ್ತು. ಸೂರ್ಯ ಬೇಗ ನೆತ್ತಿಗೆ ಹೋಗಾಗಿತ್ತು. ಸೊ ನಾನು ಸೂರ್ಯ ನಮಸ್ಕಾರನ ಮಾಡಿಕೊಂಡು ಏನಾದರೂ ತಿಂಡಿ ಮಾಡೋಣ ಅಂತ ಬರ್ತಾಯಿದ್ದೀನಿ. ರೋಹಿತ್ ಮನೇಲೇ ಇರೋದ್ರಿಂದ ರೆಗ್ಯುಲರ್ ಬ್ರೇಕ್ಫಾಸ್ಟ್ ಬದಲು ರೆಗ್ಯುಲರ್ ಹತ್ರ ನಾನು ದೋಸೆ ಎಲ್ಲ ಮಾಡ್ತಾಯಿದ್ದೆ, ದೋಸೆ ಚಪಾತಿ ಆ ಥರ ಮಾಡ್ತಾಯಿದ್ದೆ. ಅದ್ರ ಬದಲು ಇವತ್ತು ಸ್ವಲ್ಪ ಪುರಿಯನ್ನು ಮಾಡಿಕೊಡೋಣ, ಅದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಪೊಟ್ಯಾಟೊ ಪಲ್ಯ ಕೂಡ ಮಾಡಿಕೊಡ್ತಾಯಿದ್ದೀನಿ. ಇಟ್ಸ್ ಸೋ ಮಚ್ ಬೋರಿಂಗ್. ಆ್ಯಕ್ಚುಲಿ ತುಂಬ ಬೋರಿಂಗ್ ಅಂತ ಅನ್ನಿಸ್ತಾ ಇದೆ. ನಾನು ಅವ್ರಿಗೆ ಹೇಳ್ತಾ ಇದ್ದೆ ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ. ಇಟ್ಸ್ ವೆರಿ ಡಿಸಪಾಯಿಂಟಿಂಗ್ ದಟ್ ಹಿ ಡಸಂಟ್ ವಾಂಟ್ ಟು ಗೋ ಎನಿವೇರ್. ಸೊ ಅವ್ರಿಗೆ ಸೆಕೆಂಡ್ ಸ್ಯಾಟರ್ಡೇ ಫ್ರೀ ಟೈಮ್ ಸಿಗೋದು ತುಂಬ ಕಡಿಮೆ. ಸೊ ಮನೆಯಲ್ಲೇ ಮೂವಿ ನೋಡಿ ಚಿಲ್ ಮಾಡಬೇಕು ಅಂತ ಅವ್ರು ಇಷ್ಟಪಡ್ತಾರೆ. ಹಾಗೆ ನಮ್ಮ ಅತ್ತೆ ಇದ್ದಿದ್ರೆ ನಾವು 3 ಜನ ಎಲ್ಲಾದರೂ ಹೋಗ್ತಿದ್ವಿ. ಕಾರ್ ಬೇರೆ ಬೆಂಗಳೂರಲ್ಲಿದೆ, ಅತ್ತೆ ಕೂಡ ಅಲ್ಲೇ ಇದ್ದಾರೆ. ಸೊ ನಮಗೆ ಟ್ರೈನಲ್ಲಿ ಅಥವಾ ಟ್ರಾವೆಲ್ ಮಾಡಿ ಹೋಗೋಕ್ಕೆ ಸ್ವಲ್ಪ ಬೇಜಾರು ಅನ್ಸುತ್ತೆ ಎಲ್ಲ ಸುತ್ತಾಡೋಕ್ಕೆ. ಸೊ ಲೆಟ್ಸ್ ಎಂಜಾಯ್. ಸೊ ಎಲ್ಲಿರ್ತೀವಿ ಅಲ್ಲಿ ನಮ್ಮ ಮಜಾ ತಗೊಳ್ಳೋಣ. ನಾನೇನೋ ಇವಾಗ ವರ್ಕ್ ಮಾಡ್ತಿಲ್ಲ. ನನಗೆ ಇವಾಗ ಸಂಡೇ ಇರಲಿ ಮಂಡೇ ಇರಲಿ ಯಾವ್ದು ದಿನ ಇದು ಕೂಡ ಎಲ್ಲನೂ ಕೂಡ ಸೇಮ್ ಅನಿಸುತ್ತೆ. ರಿಲ್ಯಾಕ್ಸಿಂಗ್, ನನ್ನದೇ ಫ್ಲೆಕ್ಸಿಬಲ್ ಟೈಮಿಂಗು. ಸೊ ಯಾವುದೇ ರೀತಿಯ ಪ್ರೆಷರ್ ಇಲ್ಲ, ಎಲ್ಲಿ ಹೋಗಬೇಕನ್ನೋ ಅರ್ಜೆಂಟ್ ಕೂಡ ಇಲ್ಲ. ಸೊ ಅದಕ್ಕೋಸ್ಕರ ನಾನು ವೀಕೆಂಡಿಗೋಸ್ಕರ ಕಾಯ್ತಾ ಇರ್ತೀನಿ ಎಲ್ಲಾದರೂ ಹೋಗೋಣ ಅಂತ. ಬಟ್ ನನಗೆ ನೆನಪಾಗುತ್ತೆ ರೋಹಿತ್ ಪರಿಸ್ಥಿತಿ ಏನು ಅಂತ. ನಾನು ವರ್ಕ್ ಮಾಡ್ತಾ ಇದ್ದಾಗ ನನಗೆ ಹಾಗೆ ಅನಿಸಿ ಯಾವಾಗ ಸ್ಯಾಟರ್ಡೆ ಬರುತ್ತೆ, ಯಾವಾಗ ಸಂಡೇ ಬರುತ್ತೆ ಅಂತ ಬಕ್ಕ ಕಾಯ್ಕೊಂಡು ಕುತ್ಕೊಂಡಿರ್ತಿದ್ದೆ. ಸೊ ಅವತ್ತು ಒಂದಿನ ರಿಲ್ಯಾಕ್ಸ್ ಮಾಡ್ಬೋದು, ಆರಾಮಾಗಿ ಹೇಳ್ಬೋದು ಅಂತ ಖುಷಿ ಇರ್ತಾಯಿತ್ತು. ಐ ಥಿಂಕ್ ರೋಹಿತ್ ಅದನ್ನೇ ಬಯಸ್ತಾ ಇದ್ದಾರೆ. ಸೊ ಲೆಟ್ ಹಿಮ್ ಎಂಜಾಯ್ ಹಿಸ್ ಟೈಮ್. ಓಕೆ, ಅವ್ರ ಮನೇಲಿ ರೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತಾಯಿದ್ರು, ನಾನು ರೆಸ್ಟ್ ಮಾಡೋಣ. ಸೊ ದಿಸ್ ವ್ಲಾಗ್ ಈಸ್ ಅಬೌಟ್ ನನ್ನ ಸ್ಯಾಟರ್ಡೆ, ನನ್ನ ಬೋರಿಂಗ್ ವ್ಲಾಗನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಬನ್ನಿ, ಇವಾಗ ನಾನು ಪೂರಿ ಮಾಡೋಕ್ಕೋಸ್ಕರ ಡೋನ ರೆಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ರೆಸ್ಟ್ ಮಾಡೋಕ್ಕೆ ಬಿಟ್ಟು ಇವಾಗ ನಾನು ಈರುಳ್ಳಿಯನ್ನು ಕಟ್ ಮಾಡ್ಕೊತೀನಿ. ಆಲೂಗಡ್ಡೆ ಪಲ್ಯನ ಕೂಡ ಮಾಡ್ಕೊಳ್ಳೋಣ ಆ ಗ್ಯಾಪಲ್ಲಿ. ಸೊ ಈ ವ್ಲಾಗ್ ನನಗೊಂಥರ ಎಕ್ಸ್ಪೆರಿಮೆಂಟ್ ಥರ, ನಾನು ಎಲ್ಲ ಥರದ ಕಂಟೆಂಟನ್ನು ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸೊ ನಾನು ಸಾಕಷ್ಟು ವ್ಲಾಗನ್ನು ನೋಡಿದ್ದೆ, ಅದಕ್ಕೆಲ್ಲನೂ ಕೂಡ ಒಳ್ಳೊಳ್ಳೆ ಥರ ನಾರ್ಮಲ್ ಡೈಲಿ ವ್ಲಾಗ್ ಇರುತ್ತೆ. ಕುಕಿಂಗ್ ಮಾಡೋದು, ಬೆಳಗ್ಗೆದಿಂದ ಅವರ ಲೈಫ್ ಸ್ಟೈಲನ್ನು ತೋರಿಸ್ತಾರೆ. ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಗುತ್ತೆ. ಏನೂ ಇರೋದಿಲ್ಲ ಆ್ಯಕ್ಚುಲಿ, ಸ್ವಲ್ಪ ಬೋರಿಂಗ್ ಅಂತ ಅನಿಸಿದ್ರು ಕೂಡ, ಬಟ್ ಎಡಿಕ್ಟ್ ಆಗಿಬಿಡ್ತೀವಿ. ಸೊ ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ಟ್ರೈ ಮಾಡಿ ನೋಡೋಣ ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಒಂದ್ಸಲ ಟ್ರೈ ಮಾಡೋಣ. ಈ ಥರ ನಾನು ಮಾಡಿದ್ದೀನಿ ಅಲ್ವಾ ಮೊದಲು ಕೂಡ, ಅಷ್ಟೇನು ಒಳ್ಳೆ ರೆಸ್ಪಾನ್ಸ್ ಬಂದಿರಲಿಲ್ಲ. ಲೆಟ್ ಮಿ ಟ್ರೈ ಫಾರ್ ಒನ್ ಮೋರ್ ಟೈಮ್. ಸೊ ಈರುಳ್ಳಿ ಕಟ್ ಮಾಡ್ಕೊಂಡಾಯ್ತು. ಇವಾಗ ಎಲ್ಲಿ ನನ್ನ ಗಾರ್ಲಿಕ್ ಕಟ್ ಮಾಡೋಣ. ಸೊ ಗಾರ್ಲಿಕ್ಕು, ಈರುಳ್ಳಿ, ಗ್ರೀನ್ ಚಿಲ್ಲಿ, ಹಾಗೆ ನಾನು ಜಿಂಜರ್ ಕೂಡ ಹಾಕ್ಕೊತೀನಿ. ನೀವು ನನ್ನ ವ್ಲಾಗನ್ನು ಕೊನೆವರೆಗೂ ನೋಡೋರಾಗಿದ್ದರೆ ನಾನು ಯಾವ ಥರ ವ್ಲಾಗ್ ಮಾಡೋದು, ಯಾವ ಥರ ಕಂಟೆಂಟ್ ಮಾಡೋದು ನಿಮ್ಗೆ ಇಷ್ಟ ಆಗುತ್ತೆ ಅಂತ ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವು ಕೆಲವೊಂದು ಜನ ನನಗೆ DM ಮಾಡ್ತೀರಾ, ಬಟ್ DM ಮಾಡೋದಕ್ಕಿಂತ ಕಮೆಂಟ್ ಬಾಕ್ಸಲ್ಲೂ ತಿಳಿಸಿದ್ರೆ ನನಗೂ ಸ್ವಲ್ಪ ಖುಷಿ ಆಗುತ್ತೆ. ಇಷ್ಟೆಲ್ಲ ಕಮೆಂಟ್ಸ್ ಬರ್ತಾಯಿದೆ ಅಂತ, ಪಾಸಿಟಿವ್ ಕಮೆಂಟ್ಸ್ ಓನ್ಲಿ. ಹಾಗೇನಿಲ್ಲ, ನಿಮ್ಮ ಸಜೆಷನ್ನ ಕೊಡ್ಬೋದು, ಬಟ್ ಸ್ವಲ್ಪ ಡಿಸಪಾಯಿಂಟ್ ಆಗಬಾರ್ದಲ್ವ ನನಗೂ ಕೂಡ. ಸ್ವಲ್ಪ ಜನ ನೀವು ಹೇಳಿದ್ದೀರ ಡ್ರೆಸ್ ಕಲೆಕ್ಷನ್ ಹಾಗೂ ಪರ್ಸ್ ಕಲೆಕ್ಷನ್ನ ವೀಡಿಯೋ ಮಾಡಿ ಅಂತ. ನಾನು ಚೆನ್ನೈ ಹಾಗೂ ಬ್ಯಾಂಗ್ಳೂರು ಎರಡೂ ಕಡೆ ಇರೋದ್ರಿಂದ ನನ್ನ ಎಲ್ಲ ಐಟಮ್ಸ್ಗಳು ಎರಡೂ ಕಡೆಯೂ ಡಿಸ್ಪರ್ಸ್ ಆಗಿಬಿಟ್ಟಿದೆ. ಸೊ ಇವಾಗ ನಾನು ಏನು ತೋರಿಸಿದ್ರು ಕೂಡ ಲಿಮಿಟೆಡ್ ಆಗಿರುತ್ತೆ. ಒಂದು 4 ಇಲ್ಲಿದ್ದರೆ 4 ಅಲ್ಲಿರುತ್ತೆ. ಔಟ್ಫಿಟ್ಟಿಗೆ ಮ್ಯಾಚ್ ಆಗುವಂಥ ಕೆಲವೊಂದನ್ನು ಇಲ್ಲಿ ಇಟ್ಕೊಂಡಿದ್ದೀನಿ. ಮೊನ್ನೆ ತಮ್ಮನ ಮದುವೆ ಆಯ್ತಲ್ವ, ನಾನು ಅಲ್ಲೂ ಕೂಡ ತೊಗೊಂಡು ಹೋಗಿದ್ದೆ ಸಾರಿ ಮ್ಯಾಚಿಂಗ್ ಓದಿದ್ದು ಅಂತ. ಸೊ ಅದನ್ನೆಲ್ಲ ತೊಗೊಬಂದ್ಮೇಲೆ ಒಂದು ಕಡೆ ನಾನು ಬ್ಯಾಂಗ್ಳೂರಿಗೆ ಹೋದ್ಮೇಲೆ ಆ ವಿಡಿಯೋನ ಮಾಡೋಕ್ಕೆ ತಪ್ಪದೇ ಟ್ರೈ ಮಾಡ್ತೀನಿ. ಡ್ರೆಸ್ ಕಲೆಕ್ಷನ್ನು ಐ ಥಿಂಕ್ ಸರಿ ಹೋಗೋತಿಲ್ವ ಅಂತ ಗೊತ್ತಿಲ್ಲ. ನನಗೆ ಅಷ್ಟು ಇಂಡಿಯನ್ ಕಲೆಕ್ಷನ್ಗಿಂತ ಜಾಸ್ತಿ ಸ್ವಲ್ಪ ವೆಸ್ಟರ್ನ್ ಕಲೆಕ್ಷನ್ಸ್ ಜಾಸ್ತಿ ಇದೆ. ಲೆಟ್ ಮಿ ಟ್ರೈ ಯಾವ ಥರ ರೆಸ್ಪಾನ್ಸ್ ಬರುತ್ತೆ. ಪರ್ಸ್ ವ್ಲಾಗನ್ನು ಫಸ್ಟ್ ಮಾಡ್ತೀನಿ ಕಲೆಕ್ಷನ್ನು. ಸೊ ಅದ್ರ ಯಾವ ಥರ ರೆಸ್ಪಾನ್ಸ್ ಬರುತ್ತೆ ಅದ್ರ ಮೇಲ್ಗಡೆ ನಾನು ನನ್ನ ಡ್ರೆಸ್ ಕಲೆಕ್ಷನ್ಸ್ ಕೂಡ ತೋರಿಸ್ತೀನಿ. ಐ ಥಿಂಕ್ ನಿಮ್ಮನ್ನ ಸಜೆಸ್ಟ್ ಮಾಡ್ಬೋದು. ಇಫ್ ಯು ಆರ್ ಟೀನೇಜರ್ ಅಥವಾ ಸ್ಕೂಲ್ ಬೇಡ ಅನಿಸುತ್ತೆ, ಕಾಲೇಜ್ ಸ್ಟೂಡೆಂಟ್ಸ್ ಆಗಿರಿ, ಡಿಗ್ರಿ ಆ ಥರ ಇದ್ದರೆ, ನೀವು ನಿಮ್ಮ ಓನ್ ಪರ್ಚೇಸ್ ಅಥವಾ ನೀವೇ ನಿಮ್ಮ ಡ್ರೆಸ್ಸನ್ನು ಸೆಲೆಕ್ಟ್ ಮಾಡೋರ ಥರ ಆಗಿದ್ದರೆ ಆನ್ಲೈನಲ್ಲಿ ನೀವು ಯಾವ್ಯಾವ ಒಳ್ಳೆ ಪ್ರೈಸಲ್ಲಿ ನೀವು ಡ್ರೆಸ್ಸನ್ನು ಪರ್ಚೇಸ್ ಮಾಡ್ಬೋದು. ಸಾರಿಗಳನ್ನು ಎಲ್ಲೆಲ್ಲಿ ತೊಗೋಬೋದು, ಅಥವಾ ಮದುವೆಗೆ ನೀವು ಎಲ್ಲಾದರೂ ನೋಡ್ತಾ ಇರೋ ಜವಳಿಗೆ ನೀವು ಎಲ್ಲಿ ಹೋಗ್ಬೋದು. ಹಾಗೆ ಲೆಹೆಂಗಾ ಕಲೆಕ್ಷನ್ಸು ಬ್ಯಾಂಗ್ಳೂರಲ್ಲಿದ್ದರೆ ಎಸ್ಪೆಷಲಿ ನೀವು ಎಲ್ಲೆಲ್ಲಿ ಒಳ್ಳೊಳ್ಳೆ ಲೆಹೆಂಗಾ ಕಲೆಕ್ಷನ್ಸ್ಗಳಿದೆ. ಸೊ ಅಂಥ ಇನ್ಫಾರ್ಮೇಷನ್ ಬೇಕು ಅಂದರೂ ಕೂಡ ನನಗೆ ಡೆಫಿನೆಟ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮಾತಾಡ್ತಾ ನನ್ನ ಆಲೂಗಡ್ಡೆ ಪಲ್ಯ ಕೂಡ ಆಗೋಗಿದೆ. ಬನ್ನಿ ಸ್ವಲ್ಪ ಗಾರ್ನಿಷನ್ನು ಮಾಡೋಣ. ಕೊರಿಯಾಂಡರ್ ಲೀವ್ಸನ್ನು ಚಿಕ್ಕದಾಗಿ ಚಾಪ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಸ್ಪ್ರೆಡ್ ಮಾಡಿದ್ರೆ ಒಳ್ಳೆ ಗಾರ್ನಿಷ್ ಆಗುತ್ತೆ. ಸೊ ಟೇಸ್ಟು ಚೆನ್ನಾಗಿರತ್ತೆ.
ಇಲ್ಲಿ ನಾನು ಪುರಿ ಮಾಡೋಕ್ಕೆ ಯೂಸ್ ಮಾಡಿರುವಂತಹ ಡೋಗೆ ನಾನು ವೀಟ್ ಫ್ಲೋರನ್ನು ಯೂಸ್ ಮಾಡಿದ್ದೀನಿ, ಗೋಧಿ ಹಿಟ್ಟನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕ್ರಿಸ್ಪಿ ಮತ್ತು ಬ್ರೌನ್ ಕಲರ್ ಬರಲಿ ಅಂದ್ಕೊಂಡು ರವೆ ಹಾಗೂ ಸ್ವಲ್ಪ ಶುಗರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ, ಹಾಗೆ ಸಾಲ್ಟನ್ನು ಕೂಡ ಆ್ಯಡ್ ಮಾಡ್ಕೊಂಡು. ಯಾವುದೇ ರೀತಿಯ ಬೇಕಿಂಗ್ ಸೋಡಾ ಅಥವಾ ಮೊಸರನ್ನು ನಾನು ಹಾಕ್ಕೊಂಡಿಲ್ಲ. ಫರ್ಮೆಂಟೇಷನ್ ತಾನು ಈಸಿಯಾಗಿ ಆಗುತ್ತೆ. 15 to 20 ಮಿನಿಟ್ಸ್ ಬಿಟ್ಟಿದ್ದೀನಿ. ತಮಿಳ್ನಾಡಲ್ಲಿ ಟೆಂಪ್ರೇಚರ್ ಜಾಸ್ತಿ ಇರೋದ್ರಿಂದ ಸೊ ಬೇಗ ಆಗಿಬಿಡತ್ತೆ. ಇರೋ 2 ಜನಕ್ಕೆ ಒಂದು ಎರಡೆರಡು ಪುರಿ ಸಾಕಾಗತ್ತೆ. ಆದರೂ ಕೂಡ ಒಂದು ಎಕ್ಸ್ಟ್ರಾ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ದೊಡ್ಡದಾಗಿರೋಂಥ ಪುರಿನೇ ಮಾಡ್ಕೊಳ್ಳೋಣ. ಅಲ್ಲಿಗೆ ಲಟ್ಸ್ಕೊಳ್ಳೋಣ. ಸ್ವಲ್ಪ ಡಸ್ಟಿಂಗನ್ನು ಮಾಡಿದ್ದೀನಿ. ಲಟ್ಟನಿಗೆ ಲಟ್ಟು ಲಟ್ಟು ಲಟ್ಟು. ಬೆಳಗ್ಗೆ ತಮಿಳ್ನಾಡಲ್ಲಿ ಟೆಂಪ್ರೇಚರು ಜಾಸ್ತಿ ಇರುತ್ತೆ. 33, 34 ಎಲ್ಲ ಇದ್ಬಿಡತ್ತೆ. ಅದು 8 ಗಂಟೆಗೆ 9 ಗಂಟೆಗೆಲ್ಲ. ಸೊ ಕಿಚನ್ ರೂಮಲ್ಲಿ ಒಂದು AC ಇಟ್ಕೋಬೇಕು. ಇಟ್ಸ್ ವೆರಿ ಡಿಫಿಕಲ್ಟ್ ಟು ಸರ್ವೈವ್ ಇನ್ ಅವರ್ ಕಿಚನ್ ರೂಮ್. ರೋಹಿತಿಗೆ ಟೀ ಮಾಡೋ ಮೊದಲು ಅದೇ ಬಿಸಿ ನೀರನ್ನು ನಾನು ಸ್ವಲ್ಪ ಎತ್ತಿಟ್ಕೊಳ್ತೀನಿ ಗ್ರೀನ್ ಟೀ ಕುಡಿಯೋಕ್ಕೆ. ಅದ ನಂತರ ಅದೇ ಉಳಿದಿರುವಂತಹ ನೀರಲ್ಲಿ ನಾನು ಟೀ ಪೌಡರು ಮತ್ತು ಸಕ್ಕರೆನ ಹಾಕಿ ಅವರಿಗೆ ಟೀ ಮಾಡಿಕೊಡ್ತೀನಿ. ಫಸ್ಟ್ ಅವರಿಗೆ ಟೀ ಕುಡಿಬೇಕು ಎದ್ದ ತಕ್ಷಣ. ಮಾರ್ನಿಂಗ್ ಟೀ ಅವರಿಗೆ ರಿಫ್ರೆಶ್ ಮಾಡುತ್ತೆ. ಬಟ್ ನನಗೆ ಗ್ರೀನ್ ಟೀ ಬೇಕು, ನನಗೆ ಗ್ರೀನ್ ಟೀ ಬೇಕಾಗತ್ತೆ. ಲೆಟ್ಸ್ ಹ್ಯಾವ್ ದ ಗ್ರೀನ್ ಟೀ ಆ್ಯಂಡ್ ಲೆಟ್ಸ್ ಪ್ರಿಪೇರ್ ಟೀ ಫಾರ್ ರೋಹಿತ್. ಆ್ಯಕ್ಚುಲಿ ನನಗೆ ಬ್ಲಾಗ್ ಮಾಡೋಕ್ಕೆ ಕೆಲವೊಂದು ತುಂಬ ಐಡಿಯಾ ಇದೆ, ಬಟ್ ಅದು ಸಕ್ಸಸ್ ಆಗುತ್ತೋ ಇಲ್ವೋ ಅಂತ ಗೊತ್ತಿಲ್ಲ. ಸಕ್ಸಸ್ ಆ ಥರ ನೋಡಿದ್ರೆ ನಂದು ಯಾವುದು ಕೂಡ ಆಗ್ತಾಯಿಲ್ಲ. ಕೆಲವೊಂದು ವ್ಯೂಸ್ ಹೋಗ್ತಾ ಇದೆ, ಕೆಲವೊಂದು ಆಗ್ತಾ ಇಲ್ಲ. ಬಂದಿರೋ ವ್ಯೂಸ್ ಅಷ್ಟು ಕೂಡ ಸಬ್ಸ್ಕ್ರೈಬರ್ ಕೂಡ ಆಗ್ತಾಯಿಲ್ಲ. ಬಟ್ ಇಟ್ಸ್ ಓಕೆ, ಐ ಡೋಂಟ್ ಮೈಂಡ್. ನನಗೆ ನೆಟ್ಫ್ಲಿಕ್ಸ್ ನೋಡುವಂಥ ಹುಚ್ಚು, ಅಂದರೆ ನಾನು ಮೂವಿ ಸೀರೀಸು ಆ ಥರ ನೋಡುವಂಥ ಡಾಕ್ಯುಮೆಂಟರೀಸ್ ನೋಡುವಂಥ ಹುಚ್ಚಿದೆ. ನೀವು ಕೂಡ ಆ ಥರ ಆಗಿದ್ದರೆ, ಒಕೇಶ್ನಲಿ ವರ್ಕ್ ಮಾಡ್ತಾಯಿದ್ರೆ, ನೀವು ಒಕೇಶ್ನಲಿ ನೋಡಬೇಕು ಅಂತ ಅನ್ಕೊತಾ ಇದ್ದರೆ ಗೂಗಲ್ ಸರ್ಚ್ ಮಾಡ್ತೀವಲ್ವ, ಯಾವ್ದು ಚೆನ್ನಾಗಿದೆ ಅಥವಾ ಎಲ್ಲಾದ್ರೂ ಇನ್ಸ್ಟಾಗ್ರಾಮಲ್ಲಿ ನೋಡ್ತೀವಿ. ಸೊ ಚೆನ್ನಾಗಿರೋದು ಯಾವುದಿದೆ ಇವತ್ತು ನೆಟ್ಫ್ಲಿಕ್ಸಲ್ಲಿ ಅಥವಾ ಅಮೆಝಾನಲ್ಲಿ ಅಂತ ಹುಡುಕ್ತಾ ಇರ್ತೀವಿ. ಆ ಥರ ನೀವು ಹುಡುಕೋರು ಆಗಿದ್ದರೆ ಡೆಫಿನೆಟ್ಲಿ ನನಗೊಂದು DM ಮಾಡಿ. ಸೊ ರೀಸೆಂಟಾಗಿ ಬಂದಿರುವಂಥ ವೆಬ್ ಸೀರೀಸ್, ಕೊರಿಯನ್ ಡ್ರಾಮಾ ಅಥವಾ ಯಾವುದೇ ರೀತಿಯ ವೆಬ್ ಸೀರೀಸನ್ನು ನೀವು ನೋಡೋರಾಗಿದ್ದರೆ ಯಾವ್ದು ಚೆನ್ನಾಗಿರುತ್ತೆ ಅದ್ರ ಬಗ್ಗೆ ರಿವ್ಯೂ ಕೊಡಬೇಕಾ ಅಂತ ಅಂದರೆ ನಾನು ನಿಮಗೆ ಸಜೆಷನನ್ನು ಕೊಡ್ತೀನಿ. ಅಂಥ ಇಂಟ್ರೆಸ್ಟ್ ಇದ್ದರೂ ಡೆಫಿನೆಟ್ಲಿ ಕಮೆಂಟ್ ಬಾಕ್ಸಲ್ಲಿ ಅಥವಾ ನನಗೆ DM ಕೂಡ ಮಾಡ್ಬೋದು. ಓಹೋ, ನಮ್ಮ ಪೂರಿ ಕೂಡ ಚೆನ್ನಾಗಿ ಉಪ್ತಾ ಇದೆ. ವಾವ್, ಲೆಟ್ಸ್ ಫ್ಲಿಪ್ ಇಟ್. ಕೆಳಗಡೆ ಬ್ರೌನ್ ಆಗಿದೆಯಾ? ಓಕೆ ಆಗಿದೆ. ಸೊ ನಾನು ರವೆ ಹಾಕೋದ್ರಿಂದ ಅದು ಸ್ವಲ್ಪ ಕ್ರಿಸ್ಪಿ ಕೂಡ ಆಗುತ್ತೆ. ಫೈನಲಿ ನಾವಿವಾಗ ಬ್ರೇಕ್ಫಾಸ್ಟ್ 10 ಗಂಟೆಗೆ ಮಾಡ್ತಾ ಇದ್ದೀವಿ. ನಮ್ಮ ಅಮ್ಮನ ಮನೇಲಿ ನನ್ನ ತಮ್ಮ ಈ ವಿಡಿಯೋನ ಹಾಕ್ಕೊಂಡು ನೋಡ್ತಾ ಇದ್ದಾನೆ. ಆ್ಯಕ್ಚುಲಿ ನಾನು ರೀಸೆಂಟಾಗಿ ನನ್ನ ಫೇವ್ರೇಟ್ ಯೂಟ್ಯೂಬರ್ಸ್ ಯಾರು ಅನ್ನೋ ಒಂದು ವ್ಲಾಗನ್ನು ಮಾಡಿದ್ದೆ. ಓಕೆ, ಅಷ್ಟು ರೆಸ್ಪಾನ್ಸ್ ಸಿಕ್ಕಿಲ್ಲ, ಬಟ್ ಪರವಾಗಿಲ್ಲ. ಬಟ್ ನಾನು ಇವಾಗ ರೀಸೆಂಟಾಗಿ ನೋಡಿದೆ, PM ನರೇಂದ್ರ ಮೋದಿಯವರು ಕೂಡ ಕ್ರಿಯೇಟರ್ಸ್ಗಳಿಗೆ ಒಂದು ಅವಾರ್ಡನ್ನು ಇಟ್ಟಿದ್ದರು. ರೀಸೆಂಟ್ಲಿ ಆಯ್ತಲ್ವ, ದ ನ್ಯಾಷನಲ್ ಕ್ರಿಯೇಟರ್ ಅವಾರ್ಡ್ ಅಂತ. ಅದರಲ್ಲಿ ನನ್ನ ಫೇವ್ರೇಟ್ ಆಗಿರುವಂತಹ ಯೂಟ್ಯೂಬರ್ಸ್ ಆಗಿರುವಂತಹ ನಿಖಿಲ್ ಮತ್ತು ನ್ಯೂ ಆ್ಯಂಡ್ ದೆನ್ ಇನ್ನೊಂದು ಟಿಗರ್ಡ್ ಇನ್ಸಾನಿಗೂ ಕೂಡ ಸಿಕ್ತು. ಅದರ ನಂತರ ನಮ್ಮ ಕನ್ನಡದಲ್ಲಿ ಇರುವಂತಹ ಶ್ರದ್ಧಾ ಜೈನ್ ಇದ್ದಾರಲ್ವ, ಅವರು ಕಾಮಿಡಿ ಮಾಡ್ತಾರೆ ಎಲ್ಲ ಲ್ಯಾಂಗ್ವೇಜ್ಗಳಲ್ಲಿ, ಹಿಂದಿ, ಇಂಗ್ಲೀಷ್ ಆ್ಯಂಡ್ ಕನ್ನಡ. ಸೊ ಅವರಿಗೂ ಕೂಡ ಅವಾರ್ಡನ್ನು ಸಿಕ್ತು. ಸೊ ತುಂಬ ಖುಷಿ ಆಯಿತು ನೋಡಿ, ಇನ್ಸ್ಪೈರಿಂಗ್ ಅಂತ ಅನಿಸ್ತು. ಸೊ ಬನ್ನಿ ಈವ್ನಿಂಗ್ ಟೀಯನ್ನು ಮುಗಿಸೋಣ. ಸೊ ಐ ಡೋಂಟ್ ನೋ ವಾಟ್ ವಿ ಆರ್ ಗೋಯಿಂಗ್ ಟು ಡೂ ನೆಕ್ಸ್ಟ್. ಲೆಟ್ಸ್ ಸಿ. ಫೈನಲಿ ಸನ್ಸೆಟ್ ಆಗ್ತಾ ಇದೆ. ಈ ಸನ್ಸೆಟನ್ನು ನೋಡೋಕ್ಕೆ ಮೇಲೆ ಹೋದರೆ ಹೇಗಿರುತ್ತೆ? ಲೆಟ್ಸ್ ಗೋ. ಫ್ರೆಶ್ ಗಾಳಿಯಲ್ಲಿ 10 to 15 ಮಿನಿಟ್ಸು ವಾಕ್ ಮಾಡಿ ಸನ್ಸೆಟನ್ನು ನೋಡುವಂಥ ಮಜಾನೇ ಬೇರೆ. ಟೈಮ್ ರ್ಯಾಪ್ಸಲ್ಲಿ ಇಟ್ಟಿದ್ದೆ, ಅದರ ನಂತರ ಇವಾಗ ಸನ್ಸೆಟ್ ನೋಡ್ಕೊಂಡು ಮುಗಿಸ್ಕೊಂಡು ಹೋಗೋಣ. ಸೊ ಸನ್ಸೆಟನ್ನು ನೋಡಿ ಬಂದು ನನ್ನ ಕೊನೆಯದಾಗಿ ನಾನು ನೋಡ್ತಾ ಇರುವಂಥದ್ದು ನನ್ನ ನೆಟ್ಫ್ಲಿಕ್ಸಲ್ಲಿ ನನ್ನ ಫೇವ್ರೇಟ್ ಆಗಿರುವಂಥ ವೆಬ್ ಸೀರೀಸು ಕ್ಯಾಸ್ಟವೇ ದಿವಾ ಅಂತ. ಸೊ ತುಂಬ ಚೆನ್ನಾಗಿದೆ. ಹೊಸ ಡಾಕ್ಯುಮೆಂಟ್ರೀಸ್ ಕೂಡ ಬಂದಿದೆ. ನೋಡುವ ಇಂಟ್ರೆಸ್ಟ್ ತಪ್ಪದೆ ನೆಟ್ಫ್ಲಿಕ್ಸನ್ನು ನೋಡ್ಕೊಂಡು ನನ್ನ ಪಾಡಿಗೆ ನಾನು ಸ್ಕ್ರೋಲ್ ಮಾಡಿಕೊಂಡು ಯಾವ್ಯಾವ ಡ್ರೆಸ್ ಚೆನ್ನಾಗಿದೆ ಇವಾಗ ಆನ್ಲೈನ್ ಬಂದಿದೆ ಅಂತ ನೋಡ್ತಾ ಇದ್ದೆ. ಅಷ್ಟೊತ್ತಿಗೆ ರೋಹಿತ್ ಬಂದ್ಕೊಂಡು ಗೋಬಿ ಮಂಚೂರಿ ಮಾಡೋಣ ಬಾ, ನಿನ್ನ ವೀಡಿಯೋಗೆ ಒಳ್ಳೆ ರೆಸ್ಪಾನ್ಸ್ ಬರುತ್ತೆ, ನನ್ನ ಮುಖ ಹಾಕು ಅಂತೆಲ್ಲ ಅನ್ನೋಕ್ಕೆ ಸ್ಟಾರ್ಟ್ ಮಾಡೋದು. ಆವಾಗಲೇ ಒಂದು 7 ಗಂಟೆ ಆಗಿತ್ತು, ಬಟ್ 7:20 ಆಗಿತ್ತು ಅನಿಸುತ್ತೆ. ನನಗೇನು ಇಂಟ್ರೆಸ್ಟ್ ಇಲ್ಲ, ಅವ್ರು ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಲೆಟ್ಸ್ go and see how he will prepare. ಅಷ್ಟೇ. ಏದಾಕೈತಲ್ಲ ಏದಾಕೇನ ಅಯ್ಯೋ ಶಾರ್ಟ್ ಕಟ್. 8 ಗಂಟೆ ಆಗ್ತಾ ಬಂತು. ಇವಾಗ ರೋಹಿತ್ ಅವ್ರಿಗೆ ಗೋಬಿ ಮಂಚೂರಿ ತಿನ್ನೋ ಆಸೆ ಆಗ್ತಾ ಇದೆ. ಅವರೇ ಮಾಡ್ತಾ ಇದ್ರೆ, ಸೊ ಐ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್.
Let him prepare and I will taste it. It's time 8:04 p.m. ಇರು ಎಕ್ಸ್ಪ್ಲೇನ್ ಮಾಡ್ತೀನಿ. This is corn flour. This is maida flour. ಕಾರ್ನ್ ಫ್ಲೋರ್ನ ಹಾಕ್ತಾ ಇದ್ದಾರೆ. ದೆನ್ ಇವಾಗ ಅವ್ರು ಆ್ಯಡ್ ಮಾಡ್ತಾ ಇರುವಂಥದ್ದು ಮೈದಾ ಹಿಟ್ಟು. ಉಪ್ಪು ಹಾಕೋ ತಂದೆ, ಉಪ್ಪು. ಯಾಕೆ ಮಾತಾಡ್ತಾ ಇಲ್ಲ ಅಂದರೆ ಸೈಲೆಂಟಾಗಿ ವಿಡಿಯೋ ಮಾಡೋದು. ಅವನ ಮುಖನೂ ಕೂಡ ತೋರಿಸ್ಬಾರ್ದಂತೆ. ಇದು ಯಾವ ಥರ ವಿಡಿಯೋ ಮಾಡೋದು. ಓಕೆ ಫೈನ್, ನಾನು ಕೂಡ ನನ್ನ ಮುಖ ತೋರಿಸಲ್ಲ. ಹೇಗೂ ಸ್ಲೋ ಸ್ಲೋ ಸ್ಲೋ. ಲಮ್ಸ್ ಬರ್ದಿರೋ ಥರ, ಗಂಟೆ ಯಾವ ಥರ ಬರ್ದಿರೋ ಥರ ಸ್ವಲ್ಪ ಸ್ವಲ್ಪ ಹಾಕ್ಕೋಬೇಕು. ಸೊ ಕುಕಿಂಗ್ ಮಾಡೋದು ಕಿಚನಲ್ಲಿ ಒಂಥರ ಕೆಮಿಸ್ಟ್ರಿ ಲ್ಯಾಬಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ದಂಗೆ, ಆರ್ಗ್ಯಾನಿಕ್ ಪ್ರಾಡಕ್ಟನ್ನು ಸಿಂಥಸಿಸ್ ಮಾಡ್ದಂಗೆ ಇರುತ್ತೆ. ಗ್ಲಾಸ್ ವೇರ್ಸಲ್ಲಿ ಬದಲು ಪ್ಲಾಸ್ಟಿಕ್ ಅಥವಾ ಇಲ್ಲಿ ಸ್ಟೀಲ್ ಅಥವಾ ಅಲ್ಯೂಮಿನಿಯಂ ಸರಿ ಯೂಸ್ ಮಾಡ್ತಾ ಇದ್ದೀವಿ. ಎಪಿಟಸ್. ಐ ಮಿಸ್ ಮೈ ಲ್ಯಾಬ್. ಶಾಲ್ ಐ ಗೋ ಬ್ಯಾಕ್ ಟು ಮೈ ವರ್ಕ್ ಅಗೇನ್? ಹೋಗ್ಲಾ? ಉಲೇನಿ ಕಿತ್ತಾಕಿತ್ಲೆ ಒಟ್ಟು ಮೌನ ಧಾರಣ ಸ. ಹೈಜೀನ್ ಬೇಬಿ, ಎಲ್ಲಿ ನಿನ್ನ ಹೈಜೀನು? ವೈ ಆರ್ ನಾಟ್ ಯೂಸಿಂಗ್ ಸ್ಪೂನ್? ನಾನು ನಿನ್ನ ಕೈ ಹಾಕಿರೋದು ತಿನ್ನಲ್ಲಪ್ಪ. ಹಾಂ ಅಷ್ಟಿತ್ ಕರ್ಲ ಗಪ್ರಪ್ ತಶಿಲ್ಲ. ವೈ ಟಾಕ್ ಟಾಕ್ ಆಫ್ ಕರ್ಕ ವಿಡಿಯೋ ಆಫ್ ಮಾಡ್ಬೇಕಂತ. ನೋ ಬೇಟ್ ನೋ ನೋ ರೋಹಿತ್ ನೋ. ಓಕೆ ಇಟ್ಸ್ ಗುಡ್. ಏನು ಮಾಡ್ಬೇಕು ಇವಾಗ? ಸೊ ಕೋಟಿಂಗ್ ಆಗ್ತಾ ಇದೆ ಇವಾಗ. ನಮ್ಮ ಕಾಲಿಫ್ಲವರಿಗೆ ಒಳ್ಳೆ ಕೋಟಿಂಗ್ ಆಗ್ತಾ ಇದೆ. ಅದ ನಂತರ ಅದು ಗೋಬಿ ಮಂಚೂರಿ ಆಗಿಬಿಡತ್ತೆ. कोणी पळेनात लास्ट घालतो से क्लिप. डोंट वरी. ದೇಸಿ ಸ್ಟೈಲಲ್ಲಿ ಮಾಡ್ತಾ ಇದ್ದಾರೆ. ಸೊ ಇವಾಗ ಗೋಬಿ ಮಂಚೂರಿಗೆ ಫೈನಲ್ ಟಚ್ ಕೊಡೋ ಕಾರ್ಯಕ್ರಮ ನಡೀತಾ ಇದೆ. ಸೊ ಇದನ್ನೆಲ್ಲ ತೆಗಿಕೈ, ಇದನ್ನೆಲ್ಲ ನಾನೇ ಕಟ್ ಮಾಡಿ ಕೊಟ್ಟಿದ್ದೀನಿ. ಆಮೇಲೆ ತಾನು ಮಾಡಿದ್ದು ಅಂತ ಹೇಳ್ಕೊಳ್ಳೋದು ಅಷ್ಟೇ. ಎಸ್, ನೌ ಇಟ್ಸ್ ಲುಕ್ ಗುಡ್ 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 ಗುಡ್. ಸೊ ಒಂದು ಕಡಾಯಲ್ಲಿ ಎಣ್ಣೆನ ಬೇಕಿಟ್ಟಿದ್ದಾರೆ. ಹಾಂ ನೋಡಿಟ್ಟು ಎಕ್ಸ್ಪ್ಲೇನ್ ಗೊತ್ತಾಗುತ್ತೆ ನೋಡಿದರೆ. ಗಾರ್ಲಿಕ್ಕು, ಜಿಂಜರು, ಗ್ರೀನ್ ಚಿಲ್ಲಿ, ಚಾಪ್ಡ್ ಆನಿಯನ್. ಫಸ್ಟ್ ಗಾರ್ಲಿಕ್ ಒಳ್ಳೆ ಸ್ಮೆಲ್ ಬರ್ತಾ ಇದೆ. ಗಾರ್ಲಿಕ್ ಆ್ಯಂಡ್ ಜಿಂಜರ್ ಗಿವ್ ಗುಡ್ ಸ್ಮೆಲ್. ಓಕೆ, ಸೊ ಸೋಯಾ ಸಾಸನ್ನು ಹಾಕ್ತಾ ಇದ್ದಾರೆ ಇವಾಗ. ಕಟ್ಲಾಗಿದೆ ಕಟ್ಲು. ನಮ್ಮ ರೋಹಿತ್ ಅಡುಗೆ ಮಾಡ್ತಾ ಇದ್ದಾರೆ. ಅಲ್ಲ ಸಾರಿ, ಗೋಬಿ ಮಂಚೂರಿ ಮಾಡ್ತಾ ಇದ್ದಾರೆ. ಸೋಯಾ ಸಾಸ್ ಜಾಸ್ತಿ ಆಗಿಬಿಟ್ಟಿದೆಯಾ? ನಾವು ಇವಾಗ ಆ್ಯಡ್ ಮಾಡ್ತಾ ಇರುವಂಥದ್ದು ರೆಡ್ ಚಿಲ್ಲಿ ಸಾಸ್. ಸಾಕು ಸಾಕು. ಗ್ರೀನ್ ಚಿಲ್ಲಿ, ಗ್ರೀನ್ ಚಿಲ್ಲಿ ಮತ್ತೆ ಬೇಡ ಅನ್ಸತ್ತೆ. ಡೋಂಟ್ ಆ್ಯಡ್ ಪ್ಲೀಸ್. ಓಕೆ, ಲಿಟಲ್ ಬಿಟ್. ರೆಸ್ಟೋರೆಂಟ್ ಸ್ಟೈಲಲ್ಲಿ ಎಲ್ಲ ವೈರಲ್ ಹೋಗಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಸರ್ವ್ ಮಾಡ್ತಾ ಇದ್ದಾರೆ. ಓಹೋ, ಫೈನ್ ಫೈನ್ ಲೀವ್. ಆಮೇಲೆ ಏನು ಮಾಡಬೇಕು? ನಮ್ಮ ಮೆಳಪಾಕ ರೋಹಿತ್ ಅವರೇ ಮ್ಯೂಟ್ ಮಾಡಬೇಕಾ? ಸೊ ಇವಾಗ ಕಾರ್ನ್ ಫ್ಲವರ್ ಇಂದು ಲಿಕ್ವಿಡ್ ಮಾಡ್ಕೊತಾ ಇದ್ದಾರೆ. ಅದನ್ನ ಇವಾಗ ಈ ಸಾಸಿಗೆ ಹಾಕಿದ್ರೆ ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಆಗತ್ತೆ. ಹಾಕಿ ಸ್ಟರ್ ಮಾಡಬೇಕು. ಸ್ಟರ್ ಮಾಡು. ಓಕೆ, ಸ್ವಲ್ಪ ಥಿಕ್ನೆಸ್ ನೋಡಿ, ಸ್ವಲ್ಪ ಥಿಕ್ ಆಗಿಬಿಟ್ಟಿದೆ. ಇಟ್ಸ್ ಟೈಮ್ ಟು ಆ್ಯಡ್ ಅವರ್ ಫ್ರೈಡ್ ಗೋಬಿ ಟು ದ ಸಾಸ್. ಗೋಬಿ ಮಂಚೂರಿ ಫೈನಲಿ ರೆಡಿ ಆಗ್ತಾ ಇದೆ. ನಾನು ರಿವ್ಯೂವನ್ನು ಕೊಡ್ತೀನಿ. ನಿಮ್ಮನೇಲಿ ಯಾರಿಗಾದ್ರೂ ಸ್ನ್ಯಾಕ್ಸ್ ಟೈಮಲ್ಲಿ ಗೋಬಿ ಮಾಡಿಕೊಡೋದು ಬೇಕಾದ್ರೆ ನಮ್ಮ ರೋಹಿತ್ ಅವರನ್ನು ಕರೆ ಮಾಡಿ. ಯಾಕಿದು ಬ್ಲ್ಯಾಕ್ ಕಲರ್ ಥರ ಆಗಿಬಿಟ್ಟಿದೆ? ನನಗೆ ರೆಡ್ ಕಲರ್ ಗೋಬಿ ತಿನ್ನಬೇಕು. ಕ್ಯಾನ್ ಯು ಆ್ಯಡ್ ಮೋರ್ ಸಾಸ್, ರೆಡ್ ಸಾಸ್?
ಕಿಸಾನ್ ಅವರ ಟೊಮೆಟೊ ಸಾಸನ್ನು ಆ್ಯಡ್ ಮಾಡಿ ಸ್ವಲ್ಪ ರೆಡ್ ಮಾಡುವಂತಹ ಪ್ರಯತ್ನ ಇಲ್ಲಿ ನಡೀತಾ ಇದೆ. ರೆಡ್ ಆಗಿಬಿಡು ನಮ್ಮ ಗೋಬಿ ಮಂಚೂರಿ, ರೆಡ್ ಆಗಿಬಿಡು. ಯಾಕಂದರೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡ್ತೀನಿ ಅಂತ ಹೇಳಿದ್ರು ಇವರು. ಆಲ್ಮೋಸ್ಟ್ ಆಗಿದೆ, ಟೇಸ್ಟ್ ಆ ಥರ ಆದರೆ ಸಾಕು. ಈಗ ನಮ್ಮ ಬದುಕಡೆಯಿಂದ ನ್ಯೂಸನ್ನು ಹಾಕ್ತಾ ಇದ್ದೀವಿ. ನಮ್ಮ ಗೋಬಿ ಕಂಪ್ಲೀಟ್ ಆಗ್ತಾ ಇದೆ. ಗೋಬಿ ಮಂಚೂರಿ ಟೈಮು 8:52 PM ಆಗಿದೆ. ಊಟ ಟೈಮಲ್ಲಿ ನಾವು ರೋಹಿತ್ ಅವರ ಮಾಡಿರುವಂಥ ಗೋಬಿ ಮಂಚೂರಿಯನ್ನ ತಿಂತಾ ಇದ್ದೀವಿ. ನೋಡೋಕೆ ಯಮ್ಮಿ ಆಗಿರುವಂಥ ಈ ಗೋಬಿ ಮಂಚೂರಿ, ರೋಹಿತ್ ಅವರು ಮಾಡಿರುವಂಥ ಗೋಬಿ ಮಂಚೂರಿ ತಿನ್ನೋಕ್ಕೂ ಯಮ್ಮಿ ಆಗಿರತ್ತಾ? ಲೆಟ್ಸ್ ಈಟ್ ಆ್ಯಂಡ್ ಟ್ರೈ ಮಾಡೋಣ ಒಂದ್ಸಲ. ಲೆಟ್ ಮೀ ಟ್ರೈ ದಿಸ್. ನಾಟ್ ಬ್ಯಾಡ್. ವೈ ಡೋಂಟ್ ಯು ಕುಕ್ ಆಲ್ ಟೈಮ್? ತುಂಬ ಚೆನ್ನಾಗಾಗಿದೆ. ರೆಸ್ಟೋರೆಂಟ್ ಸ್ಟೈಲಲ್ಲಿ ಏನೂ ಆಗಿಲ್ಲ, ಬಟ್ ಹೋಮ್ ಮೇಡ್ ಚೆನ್ನಾಗಾಗಿದೆ ರೋಹಿತ್. ಇಟ್ಸ್ ಗುಡ್. ನಿಜ ಚೆನ್ನಾಗಾಗಿದೆ. ಆ ಥರ ನೋಡೋದು ಬೇಡ. ಸೊ ಇಲ್ಲಿಗೆ ನಮ್ಮ ವಿಡಿಯೋವನ್ನು ಮುಗಿಸುವಂಥ ಸಮಯ. ಕೊನೆವರೆಗೂ ನಮ್ಮ ವಿಡಿಯೋವನ್ನು ನೋಡಿದರೆ ಡೆಫಿನೆಟ್ಲಿ ಕಮೆಂಟ್ ಬಾಕ್ಸಲ್ಲಿ ವೈಟ್ ಹಾರ್ಟನ್ನು ಪೋಸ್ಟ್ ಮಾಡಿ. ಓಕೆ, ಟೇಕ್ ಕೇರ್, ಬೈ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್.